ಹಾಯ್ ಎಲ್ಲರಿಗೂ, ಇವತ್ತು ಕೆಸುವಿನ ಎಲೆದು ಪತ್ರೊಡೆ ಹೇಗೆ ಮಾಡೋದು ಅಂತ ನೋಡೋಣ. ಈ ಪತ್ರೊಡೆ ಮಾಡಲಿಕ್ಕೆ ನಾನು ಬಾಯ್ಲ್ಡ್ ರೈಸನ್ನು 1 kg ಅಷ್ಟು ತಗೊಂಡು ಒಂದು 6 ಅವರ್ ನೆನೆಸಿ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ 1 kg ಅಷ್ಟು ಅಕ್ಕಿಗೆ ಒಂದು 10 ಮೆಣಸು, ಒಂದು ಲಿಂಬೆಹಣ್ಣು ಗಾತ್ರದಷ್ಟು ಹುಳಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 2 ಪೋರ್ಷನಲ್ಲಿ ಚೆನ್ನಾಗಿ ನೈಸಾಗಿ ರುಬ್ಕೋತಾ ಇದ್ದೀನಿ. ಇದನ್ನು ಹುಳಿ ಮತ್ತು ಮೆಣಸು ಯಾಕೆ ಹಾಕೋದಂದರೆ, ಕೆಸುವಿನ ಎಲೆ ತುಂಬಾ ತುರಿಸುತ್ತೆ. ಅದಕ್ಕೆ ಹುಳಿ ಹಾಕೋದ್ರಿಂದ ತುರಿಸೋದು ಎಲ್ಲ ಕಮ್ಮಿ ಆಗುತ್ತೆ. ಮೆಣಸು ಹಾಕಿದ್ರೆ ಒಳ್ಳೆ ಮಸಾಲ ಆಗಿ ಚೆನ್ನಾಗಿ ರುಬ್ಕೊಂಡು ತುಂಬ ಚೆನ್ನಾಗಿ ಬರುತ್ತೆ ಕೆಸುವಿನ ಪತ್ರೊಡೆ ಮಾಡಲಿಕ್ಕೆ. ನಾನು ಕೆಸುವಿನ ಎಲೆನ ತೊಗೊಂಡಿದ್ದೀನಿ. ಇದರಲ್ಲಿ ಒಂದು 20 ಕೆಸುವಿನ ಎಲೆ ಇದೆ. ನಾವು ಎಷ್ಟು ಜಾಸ್ತಿ ಕೆಸುವಿನ ಎಲೆ ಹಾಕ್ತೀವಿ ಅಷ್ಟೇ ಚೆನ್ನಾಗಿ ಸಾಫ್ಟಾಗಿ ಪತ್ರೊಡೆ ಬರುತ್ತೆ. ಈ ಕೆಸುವಿನ ಎಲೆನ ಚೆನ್ನಾಗಿ ವಾಶ್ ಮಾಡಿಕೊಂಡು ಈ ಥರ ಇದ್ರ ತುದಿಯನ್ನು ತೆಗಿಬೇಕು. ಈ ತುದಿ ಗಟ್ಟಿಯಾಗಿದೆಯಲ್ವ, ಇದನ್ನು ಹಾಕಬಾರ್ದು. ಇದರಲ್ಲಿ ತುಂಬಾ ತುರಿಸೋ ಅಂಶ ಇರುತ್ತೆ. ಅದಕ್ಕೋಸ್ಕರ ಈ ತುದಿನೆಲ್ಲ ಈ ಥರ ಕಟ್ ಮಾಡಿ ತೆಗೆದ್ರೆ ನಮಗೆ ಕ್ಲೀನಾಗಿ ಚಾಪ್ ಮಾಡಲಿಕ್ಕೆ ತುಂಬಾ ಈಸಿ ಆಗುತ್ತೆ. ನೋಡಿ, ಎಲ್ಲನೂ ಈ ಥರ ಚೆನ್ನಾಗಿ ಇಟ್ಕೊಂಡು ತೆಳುವಾಗಿ ಕಟ್ ಮಾಡುವಾಗ ತುಂಬ ಚೆನ್ನಾಗಿ ಉದ್ದುದ್ದಕ್ಕೆ ನಾರಾಗಿ ಬರುತ್ತೆ. ತುಂಬಾ ಚೆನ್ನಾಗಿರುತ್ತೆ ಈ ಥರ ಇಟ್ಕೊಂಡು ಕಟ್ ಮಾಡಿದ್ರೆ. ಇದು ಕಟ್ ಮಾಡುವಾಗ ಒಬ್ಬೊಬ್ಬರಿಗೆ ತುಂಬಾ ತುರಿಸುತ್ತೆ. ಗ್ಲೌಸ್ ಹಾಕ್ಕೊಂಡ್ರೆ ಒಳ್ಳೆಯದು. ನನಗೆ ತುರಿಸೋದಿಲ್ಲ, ಅದಕ್ಕೋಸ್ಕರ ನಾನು ಇದೇ ಥರ ಕೈಯಲ್ಲಿ ಇಟ್ಕೊಂಡು ಕಟ್ ಮಾಡ್ಕೋತಾ ಇದ್ದೀನಿ. ಈ ಥರ ಉದ್ದುದ್ದ ಕಟ್ ಮಾಡ್ಕೊಳ್ಳೋದ್ರಿಂದ ನಾವು ಹಿಟ್ಟಿನ ಜೊತೆಗೆ ಮಿಕ್ಸ್ ಮಾಡಿದಾಗ ಪತ್ರೊಡೆ ಬೇಯಿಸಿ ಆದಮೇಲೆ ನಾವು ಕಟ್ ಮಾಡುವಾಗ ನಮಗೆ ಲೇಯರ್ ಆಗಿ ತುಂಬಾ ಚೆನ್ನಾಗಿ ಕಾಣುತ್ತೆ. ಹಾಗೆ ಹುಳಿ ಮತ್ತು ಮೆಣಸು ಉಪ್ಪೆಲ್ಲ ರುಚಿಗೆ ತಕ್ಕಷ್ಟು ಹಾಕಿ ಅಕ್ಕಿ ಜೊತೆಗೆ ಗ್ರೈಂಡ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಕಲರ್ ಬರುತ್ತೆ ಮೆಣಸೆಲ್ಲ ಹಾಕಿದರೆ. ಹಾಗೆ ಈ ಪತ್ರೊಡೆ ಕೆಸುವಿನ ಎಲೆನ ಹಾಕ್ಕೊಂಡು ಈಗ ಇದನ್ನು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂಥೇಳಿ ಇದ್ರ ಜೊತೆಗೆ ಹಾಕ್ಕೊಂಡು ಮಿಕ್ಸ್ ಮಾಡಿದಾಗ ತುರಿಕೆನೂ ಕಮ್ಮಿ ಆಗುತ್ತೆ. ಈ ಕೆಸುವಿನ ಎಲೆನ ಈ ಥರ ಈ ಅಕ್ಕಿ ಈ ಥರ ಹಿಟ್ಟಿನ ಜೊತೆಗೆ ಹಾಕ್ಕೊಂಡು ಚೆನ್ನಾಗಿ ಬೇಯಿಸುವಾಗ ಅರ್ಧ ಬೇಯಿಸ್ಲಿಕ್ಕೆ ಹೋಗಬಾರ್ದು, ತುಂಬ ಚೆನ್ನಾಗಿ ಬೇಯಬೇಕು. ಕೆಸುವಿನ ಎಲೆ ಎಷ್ಟು ಬೇಯುತ್ತೆ ಅಷ್ಟು ತುರಿಕೆನೂ ಕಮ್ಮಿ ಆಗುತ್ತೆ. ಈ ಥರ ಎಲ್ಲ ಎಲೆನೂ ಹಿಟ್ಟಿನೊಳಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು ಸ್ವಲ್ಪನೇ ಈ ಥರ ಮಿಕ್ಸ್ ಮಾಡಿಕೊಂಡೇ ಇದ್ದರೆ ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅಂಥೇಳಿ. ಈ ಹಿಟ್ಟನ್ನು ತುಂಬ ತೆಳುವಾಗಿಯೂ ಕಡಿಯೋಕ್ಕೆ ಹೋಗಬಾರ್ದು, ತುಂಬ ದಪ್ಪವಾಗಿಯೂ ಕಡಿಯೋಕ್ಕೆ ಹೋಗಬಾರ್ದು. ಮೀಡಿಯಮಲ್ಲಿ ಕಟ್ಕೊಂಡ್ರೆ ಈ ಥರ ಕೆಸುವಿನ ಎಲೆ ಹಾಕ್ಕೊಂಡು ಮಿಕ್ಸ್ ಮಾಡುವಾಗ ತುಂಬ ಸರಿಯಾಗಿ ಎರಡೂ ಮಿಕ್ಸ್ ಆಗಿ ತುಂಬ ಚೆನ್ನಾಗಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ ಅಂಥೇಳಿ. ಈ ಥರ ತುಂಬ ಚೆನ್ನಾಗಿ ಬರುತ್ತೆ. ಕೆಸುವಿನ ಎಲೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಕೆಸುವಿನ ಎಲೆಯಲ್ಲಿ ವಿಟಮಿನ್ ಎ ಅಂಶ ತುಂಬಾ ಹೊಂದಿದೆ. ಹಾಗೆ ಕ್ಯಾಲ್ಶಿಯಮ್ಮು, ಫೈಬರು, ಮ್ಯಾಗ್ನೇಷಿಯಮ್ಮು, ಈ ಕೆಸುವಿನ ಎಲೆಯಲ್ಲಿ ಐರನ್ ಅಂಶ ತುಂಬ ಅಧಿಕ ಪ್ರಮಾಣದಲ್ಲಿ ಇರೋದ್ರಿಂದ ಈ ರಕ್ತಹೀನತೆ ಸಮಸ್ಯೆ ಇರೋರಿಗೆ ತುಂಬಾ ಒಳ್ಳೆಯದು. ಈ ಕೆಸುವಿನ ಎಲೆ ಪತ್ರೊಡೆ ಎಲ್ಲ ತಿನ್ನೋದ್ರಿಂದ ಈ ಕೆಸುವಿನ ಎಲೆಯನ್ನು ಹಿಟ್ಟಿನ ಜೊತೆಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ, ನಾನು ಬಾಳೆ ಎಲೆ ತೊಗೊಂಡಿದ್ದೀನಿ. ಇದನ್ನು ಒಂದೊಂದು ಮುಷ್ಟಿಯಷ್ಟು ಇದರಲ್ಲಿ ಇಟ್ಕೊಂಡು ಫೋಲ್ಡ್ ಮಾಡಿಕೊಂಡು ಈ ಇಡ್ಲಿ ಮಾಡೋ ಪಾತ್ರೆಯಲ್ಲಿ ಸ್ವಲ್ಪ ನೀರಿಟ್ಟು ಅದರಲ್ಲಿ ಇದನ್ನು ಒಂದು ಅರ್ಧ ಮುಕ್ಕಾಲು ಗಂಟೆ ಬೇಯಿಸಬೇಕು. ನಾವು ಇದನ್ನು ಎಷ್ಟು ಜಾಸ್ತಿ ಬೇಯಿಸ್ತೀವಿ ಅಷ್ಟು ಒಳ್ಳೆಯದು. ಯಾಕಂದರೆ ಯಾವಾಗಲೂ ಅರ್ಧ ಬೆಂದಿದ್ದು ಕೆಸುವಿನ ಎಲೆಯನ್ನು ತಿನ್ನಬಾರ್ದು. ಅರ್ಧ ಬೆಂದಿದ್ದು ತಿನ್ನೋದ್ರಿಂದ ಅದರಲ್ಲೂ ತುಂಬಾ ಅಡ್ಡ ಪರಿಣಾಮಗಳಾಗುತ್ತೆ. ಈ ತುರಿಸೋದು, ಚುಚ್ಚಿದ ಥರ ಆಗೋದು, ಈ ಥರ ಎಲ್ಲ ಆಗುತ್ತೆ. ಇದನ್ನು ಚೆನ್ನಾಗಿ ಈ ಥರ ಫೋಲ್ಡ್ ಮಾಡಿಕೊಂಡು ಈ ಥರ ಇಡ್ಲಿ ಪಾತ್ರೆಯಲ್ಲಿ ಇಟ್ಕೊಂಡು ಒಂದು ಮುಕ್ಕಾಲು ಗಂಟೆ ನಾವು ಎಷ್ಟು ಚೆನ್ನಾಗಿ ಬೇಯಿಸ್ತೀವಿ ಅಷ್ಟು ಚೆನ್ನಾಗೇ ಒಳ್ಳೆಯದು. ಜಾಸ್ತಿ ಬೆಂದಷ್ಟು ತುರಿಕೆನೂ ಕಮ್ಮಿ ಆಗುತ್ತೆ. ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡಾದಮೇಲೆ ಈ ಥರ ತೆಗೆದಾಗ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂಥೇಳಿ. ಹಾಗೆ ನಾವು ಇದನ್ನು ಕಟ್ ಮಾಡಿದಾಗ ತುಂಬ ಲೇಯರ್ ಆಗಿ ತುಂಬಾ ಚೆನ್ನಾಗಿ ಬರುತ್ತೆ ಪತ್ರೊಡೆ. ಇವಾಗ ಇದು ನೋಡಲಿಕ್ಕೆ ನೋಡಿ ಎಷ್ಟು ಸಾಫ್ಟಾಗಿಯೂ ಇದೆ. ಹಾಗೆ ಕಟ್ ಮಾಡುವಾಗ ಸ್ವಲ್ಪ ಹಾರ್ಡ್ ಇದ್ದಿದ್ದ ಥರನೂ ಅನಿಸುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ಇದನ್ನು ಇವಾಗ ನಾವು ನಮಗೆ ಹೇಗೆ ಬೇಕೋ ಆ ಥರ ಕಟ್ ಮಾಡಿಕೊಂಡ್ರೆ ಆಯಿತು. ನಮಗೆ ಯಾವ ಥರ ಶೇಪ್ ಬೇಕೋ ಆ ಥರ ಶೇಪ್ ಕಟ್ ಮಾಡಿಕೊಂಡ್ರೆ ನಾನು ಈ ಥರ ಕಟ್ ಮಾಡ್ಕೋತಾ ಇದ್ದೀನಿ. ನೋಡಿ ಲೇಯರ್ ಆಗಿ ಎಷ್ಟು ಚೆನ್ನಾಗಿ ಒಳಗಡೆ ಇದೆ ಅಂಥೇಳಿ. ಇದು ನಾವು ಹುಳಿ ಎಲ್ಲ ಹಾಕೋದ್ರಿಂದ ಇದು ಇವಾಗ ಏನು ತುರಿಸೋದಿಲ್ಲ. ಇದಕ್ಕೆ ನಾನು ಸರಿಯಾದ ಪ್ರಮಾಣದಲ್ಲೇ ಹಾಕಿದ್ದೀನಿ. ನೀವು ಇದೇ ಥರ ಇಷ್ಟೇ ಪ್ರಮಾಣದಲ್ಲಿ ಹಾಕ್ಕೊಂಡ್ರೆ
ಯಾವುದೇ ರೀತಿಯಲ್ಲೂ ಕೆಸುವಿನ ಎಲೆ ತುರಿಸೋದಿಲ್ಲ. ನೋಡಿ, ಇದನ್ನು ಹೀಗೇ ತಿನ್ಬೋದು ಇವಾಗ, ಅಷ್ಟು ಚೆನ್ನಾಗಿದೆ. ತುಂಬ ಚೆನ್ನಾಗಿ ತಿನ್ನಲಿಕ್ಕೇನು ಅಷ್ಟೇ ರುಚಿಯಾಗುತ್ತೆ. ಪತ್ರೊಡೆಗೆ ಸಾರು ಮಾಡಲಿಕ್ಕೆ ಒಂದು 10 ಮೆಣಸು ತೊಗೊಂಡಿದ್ದೀನಿ, 2 ಟೀ ಸ್ಪೂನು ಕೊತ್ತಂಬರಿ, 1 ಟೀ ಸ್ಪೂನು ಜೀರಿಗೆ, ಅರ್ಧ ಟೀ ಸ್ಪೂನು ಹಳದಿ, ಹಾಗೆ ಒಂದು 10-15 ಸಾಸಿವೆ, ಒಂದು ಸಣ್ಣ ತುಂಡು ಚಕ್ಕೆ, 3 ಲವಂಗ, ಹಾಗೆ ಒಂದು ಸಣ್ಣ ತುಂಡಷ್ಟು ಹುಳಿ, ಇದಿಷ್ಟನ್ನು ತೊಗೊಂಡಿದ್ದೀನಿ. ಹಾಗೆ 3 ಈರುಳ್ಳಿ ಚೆನ್ನಾಗಿ ಸ್ಲೈಸ್ ಮಾಡಿಕೊಂಡು ಎಣ್ಣೆಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಹುರಿದಾದ್ಮೇಲೆ ಸ್ವಲ್ಪ ಕಲರ್ ಚೇಂಜ್ ಆಗಿದೆ, ಇವೆಲ್ಲ ಮಸಾಲನೂ ಇದ್ರ ಜೊತೆಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಥರ ಫ್ರೈ ಮಾಡ್ಕೊಂಡಾದ್ಮೇಲೆ 2 ಮುಷ್ಟಿಯಷ್ಟು ತೆಂಗಿನಕಾಯಿ ತುರಿನ ಹಾಕೋತಾ ಇದ್ದೀನಿ. ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆಗಿದ್ದೆ ಮಸಾಲ ತುಂಬ ಚೆನ್ನಾಗಿ ಪರಿಮಳ ಬರುತ್ತೆ. ಪತ್ರೊಡೆನೂ ತುಂಬ ಪರಿಮಳವಾಗಿರುತ್ತೆ. ಈ ಥರ ಮಸಾಲ ಫ್ರೈ ಮಾಡಿ ಹಾಕಿದ್ರೆ ಟೇಸ್ಟೇ ತುಂಬಾ ಚೆನ್ನಾಗಿರುತ್ತೆ. ಎಲ್ಲರೂ ಇಷ್ಟಪಡ್ಕೊಂಡು ತಿಂತಾರೆ. ಈ ಮಸಾಲನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಮಿಕ್ಸಿಯಲ್ಲಿ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಬೇಕು ನೈಸಾಗಿ. ಇನ್ನೊಂದು ಪಾತ್ರೆಯಲ್ಲಿ ಈ ಗ್ರೈಂಡ್ ಮಾಡಿದ ಮಸಾಲಾನ ಹಾಕಲಿಕ್ಕೆ ನಾನು 1-2 ಟೇಬಲ್ ಸ್ಪೂನಷ್ಟು ತುಪ್ಪ ತಗೊಂಡಿದ್ದೀನಿ, 1 ಈರುಳ್ಳಿ ಸ್ಲೈಸ್ ಮಾಡಿದ್ದು, 2 ಸ್ಟಿಕ್ ಕರಿಬೇವಿನ ಎಲೆ, ಹಾಗೆ ಒಂದು 15 ಬೆಳ್ಳುಳ್ಳಿನ ಚೆನ್ನಾಗಿ ಜಜ್ಜಿ ಇಟ್ಕೊಂಡಿದ್ದೀನಿ. ಸ್ಲೈಸ್ ಮಾಡಿದ ಈರುಳ್ಳಿ ಹಾಗೆ 15 ಬೆಳ್ಳುಳ್ಳಿ ಜಜ್ಜಿದ್ದು ತುಪ್ಪದಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿ ಹುರಿಕೋಬೇಕು. ಅದ್ರ ಮೇಲೆ ಚೆನ್ನಾಗಿ ಬ್ರೌನ್ ಕಲರ್ ಬಂದಿದ್ದೆ ಮಾಡಿ ಗ್ರೈಂಡ್ ಮಾಡಿ ಇಟ್ಟಿದ್ದ ಈ ಮಸಾಲನ್ನು ಇದ್ರ ಜೊತೆಗೆ ಹಾಕ್ಕೊಂಡು ಎಣ್ಣೆ ತುಪ್ಪ ಬಿಡೋವರೆಗೂ ಈ ಥರ ಫ್ರೈ ಮಾಡ್ಕೊಂಡಿರಬೇಕು. ಅದೇ ಮಿಕ್ಸಿ ಜಾರಲ್ಲಿ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ತೆಳುವಾಗಿ ಮಾಡ್ತಾಯಿದ್ದೀನಿ ನಾನು ಮಸಾಲಾನ. ತುಂಬ ತೆಳುವಾಗಿ ನೀರಾಗಿ ಮಾಡ್ತಾಯಿದ್ದೀನಿ, ಎಷ್ಟು ನೀರಾಗಿದೆ ಅಂಥೇಳಿ. ಈ ಥರ ನೀರಾಗಿ ಮಾಡೋದ್ರಿಂದ ಈ ಪತ್ರೊಡೆಯನ್ನು ಇದ್ರ ಒಟ್ಟಿಗೆ ಹಾಕ್ಕೊಂಡು ಬೇಯಿಸುವಾಗ ತನ್ನಷ್ಟಕ್ಕೆ ಅದು ಪತ್ರೊಡೆ ಬೇಯ್ತಾ ಇರುವಾಗ ಇದರೊಳಗೆ ಗಟ್ಟಿಯಾಗಿಬಿಡುತ್ತೆ, ಗ್ರೇವಿ ಥರ ದಪ್ಪ ದಪ್ಪಗಾಗಿ ಬರುತ್ತೆ. ಚೆನ್ನಾಗಿ ಕುದಿ ಬಂದಿದ್ದೆ ಕಟ್ ಮಾಡಿ ಇಟ್ಟಿದ್ದ ಎಲ್ಲ ಪತ್ರೊಡೆಯನ್ನು ಈ ಸಾರು ಜೊತೆಗೆ ಹಾಕ್ಕೊಂಡು ಚೆನ್ನಾಗಿ ಕುದಿ ಬರಿಸಿದ್ದೆ. ತೆಳುವಾಗಿದ್ದ ಈ ಸಾರು ಪತ್ರೊಡೆ ಹಾಕಿದ್ದೆ, ಇದು ಬೇಯ್ತಾ ಇರುವಾಗ ತನ್ನಷ್ಟಕ್ಕೆ ದಪ್ಪವಾಗಿ ಬರುತ್ತೆ. ತುಂಬ ಚೆನ್ನಾಗಿ ಟೇಸ್ಟಾಗಿ ತುಪ್ಪದಲ್ಲೆಲ್ಲ ಮಸಾಲ ಹುರಿದಿದ್ರಿಂದ ರುಚಿ ಅಂತೂ ತುಂಬ ಚೆನ್ನಾಗಿರುತ್ತೆ. ಈ ಸಾರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ನಾನು ಪತ್ರೊಡೆಗೆ ಗ್ರೈಂಡ್ ಮಾಡುವಾಗ ಆಲ್ರೆಡಿ ಹಿಟ್ಟಿಗೆ ಉಪ್ಪು ಹಾಕಿದ್ದೆ, ಸಾರಿಗೇನು ಸ್ವಲ್ಪ ಉಪ್ಪು ಹಾಕಬೇಕು. ಹಾಕಿದ್ರೆ ಮಾತ್ರ ತುಂಬ ಚೆನ್ನಾಗಿ ಟೇಸ್ಟು ಇನ್ನೂ ಜಾಸ್ತಿ ಆಗುತ್ತೆ. ಇದು ಇವಾಗ ತುಂಬಾ ನೀರಾಗಿದೆ. ಇದು ನೋಡಿ ಪಾತ್ರೆಯಲ್ಲಿ ಫುಲ್ಲು ತುಂಬಿಕೊಂಡು ಇದೇ ಥರ ಚೆನ್ನಾಗಿ ಕುದಿ ಬಂದಿದ್ದೆ ತನ್ನಷ್ಟಕ್ಕೆ ಅದು ಗ್ರೇವಿ ದಪ್ಪವಾಗಿ ಸರಿ ಆಗುತ್ತೆ. ಹಿಟ್ಟಿನ ಜೊತೆಗೆ ಪತ್ರೊಡೆ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಐ ಹೋಪ್ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ. ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.